ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕೆರಡಿ ಗೋಪಾಲಪುರ ಶಿವನಹಳ್ಳಿ ತಾರಿಬೈಲು ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಗೋಪಾಲ ಕೃಷ್ಣ ಗಣಪತಿ ಆಂಜನೇಯ ನಾಗ ನವಗ್ರಹ ಹಾಗೂ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳ ನೂತನ ಪ್ರತಿಷ್ಠಾಪನಾ ಮಹೋತ್ಸವವು ಫೆಬ್ರವರಿ 24ರಿಂದ 26ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಕೆಕೆ ಕೆಂಚೇಗೌಡರವರು ತಿಳಿಸಿದ್ದಾರೆ. ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 24ರಿಂದ 26ರವರೆಗೆ 3 ದಿನಗಳ ಕಾಲ ವೈದಿಕ ವಿಧಿವಿಧಾನಗಳೊಂದಿಗೆ ಮಹೋತ್ಸವ ಭಕ್ತಿಭಾವದಿಂದ ನಡೆಯಲಿದೆ ಎಂದು ತಿಳಿಸಿದರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಇತರೆ ದಾನಿಗಳಿಂದ ಪೂರ್ಣಗೊಂಡಿದ್ದು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಉದ್ದೇಶದಿಂದ ಈ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದರು. ಫೆಬ್ರವರಿ 24ರಂದು ಹೇಮಾವತಿ ನದಿಯಿಂದ ಗಂಗಾ ಕಲಶ ಮೆರವಣಿಗೆ, ಗಣಪತಿ ಪೂಜೆ, ವಿವಿಧ ಹೋಮ ಹವನಗಳು ನಡೆಯಲಿವೆ. ಫೆಬ್ರವರಿ 25ರಂದು ನವಗ್ರಹ ಹೋಮ, ನಾಗ ಹಾಗೂ ಕ್ಷೇತ್ರಪಾಲ ಪ್ರತಿಷ್ಠಾ ವಿಧಿಗಳು ಜರುಗಲಿದ್ದು, ಫೆಬ್ರವರಿ 26ರಂದು ಮಹಾಪ್ರತಿಷ್ಠಾಪನೆ, ಪಂಚಾಮೃತಾಭಿಷೇಕ, ಬ್ರಹ್ಮಕುಂಭಾಭಿಷೇಕ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಪರಮಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಠ, ಶ್ರೀ ಶ್ರೀ ಪರಮಪೂಜ್ಯ ಶಂಭುನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಹಾಸನ, ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ, ಶ್ರೀ ಡಾಕ್ಟರ್ ಎಂ ಉದಯ್ ಕುಮಾರ್ ಸರಳ ರಹಸ್ಯ ದಿವಾನರು, ಶ್ರೀಕೃಷ್ಣ ಮಠ ಪರ್ಯಾಯ, ಶ್ರೀ ಶಿರೂರು ಮಠ ಉಡುಪಿ, ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಉರಿಲಿಂಗ ಪೆದ್ದಿಮಠ ಮೈಸೂರು, ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ ತೆಂಕಲಗೂಡು ಮಠ ಯಶಲೂರು, ಶ್ರೀ ಚರಮೂರ್ತಿ ಮಹಂತ ಸ್ವಾಮೀಜಿಗಳು ಶ್ರೀ ಕಲ್ಮಠ ಕೊಡ್ಲಿಪೇಟೆ, ಶ್ರೀನಿಪ್ರಾಶ ಸದಾಶಿವ ಸ್ವಾಮೀಜಿಗಳು ಶ್ರೀ ಕಿರಿಕೊಡ್ಲಿ ಮಠ ಕೊಡ್ಲಿಪೇಟೆ, ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಮುದ್ದಿನಕಟ್ಟೆ ಮಠ, ಶ್ರೀ ಶ್ರದ್ಧಾವರ ಹಿತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಹೆಗ್ಗಡೆ ಶ್ರೀಮಠ ಮುಖ್ಯ ಅತಿಥಿಗಳಾಗಿ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು, ಶಾಸಕರಾದ ಸಿಮೆಂಟ್ ಮಂಜುನಾಥ್ ರವರು, ಎಚ್.ಡಿ. ರೇವಣ್ಣನವರು, ಶಾಸಕರು ಹೊಳೆನರಸೀಪುರ ಕ್ಷೇತ್ರ ಸಂಸದ ಶ್ರೇಯಸ್ ಪಟೇಲ್ ರವರು, ಮಾಜಿ ಸಚಿವರಾದ ಎಚ್.ಕೆ. ಕುಮಾರಸ್ವಾಮಿ, ಸೂರಜ್ ರೇವಣ್ಣನವರು, ಡಿಸಿ ಲತಾ ಕುಮಾರಿರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತ್ ರವರು, ಅರಕಲಗೂಡು ಕ್ಷೇತ್ರದ ಶಾಸಕರಾದ ಎ. ಮಂಜುರವರು, ಬೇಲೂರು ಕ್ಷೇತ್ರದ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಅವರು ಭಾಗವಹಿಸುವರು ಎಂದರು. ಭಕ್ತಾದಿಗಳು ತುಂಬಾ ಆಗಲಿ 8ರಿಂದ 10 ಸಾವಿರ ಜನ ಸೇರ್ತಾರೆ. ಹಾಗೂ ಮತ್ತೆ ನಮಗೆ ಅನ್ನ ಸಂತರ್ಪಣೆ 3 ದಿವಸನೂ ಅನ್ನ ಸಂತರ್ಪಣೆ ಇರ್ತದೆ. ಹಾಗೂ ನಾನು ಏನಂದ್ರೆ ಮತ್ತೆ ಹಾಗೂ ಭಜನೆ ಕಾರ್ಯಕ್ರಮ ಇರ್ತದೆ. 3 ದಿವಸನ ಭಜನೆ ಕಾರ್ಯಕ್ರಮ ಇರ್ತದೆ. ಹಾಗೂ ನಮ್ಮಲ್ಲಿ ಯಕ್ಷಗಾನ ಒಂದು ಇದನ್ನು ಗುರುವಾರ ಯಕ್ಷಗಾನ ನಾಟಕ ಇರ್ತದೆ ಶ್ರೀಕೃಷ್ಣಂದು ಪಾತ್ರದಲ್ಲಿ. ಹಾಗೂ ಈಗ ನಮಗೆ ಕರೆದಿರತಕ್ಕಂಥ ಪತ್ರಕರ್ತ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಇವರಿಗೂ ವಿಚಾರನ ತಿಳಿಸುತ್ತಾ ನಾನು ಕೆಕೆ ಸೆಕ್ರೆಟರಿ ಕಾರ್ಯದರ್ಶಿ ನವಗ್ರಹ ಹಾಗೂ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳು ಗೋಪಾಲಕೃಷ್ಣ ಮತ್ತು ಗಣಪತಿ ಹೊಸದಾಗಿ ವೀರಾಂಜನೇಯನನ್ನು ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೇವೆ. ಇದು ಪವಿತ್ರವಾದ ಹೇಮಾವತಿಯ ನದಿಯ ಸಾನ್ನಿಧ್ಯದಲ್ಲಿ ಈ ದೇವಸ್ಥಾನ ಅಲಂಕೃತವಾಗಿದೆ ಮತ್ತು ಪವಿತ್ರವಾಗಿದೆ. ಈ ಮಹತ್ ಕಾರ್ಯಕ್ಕೆ ಈ ದಿವಸ ನಾವು ನಮ್ಮ ಸಹಪಾಠಿಗಳೊಂದಿಗೆ ಬಂದಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಕಾರ್ಯದರ್ಶಿಯವರು ಯೋಗೇಶ್ ಅವರು ಹಾಗೂ ಮತ್ತು ಉಪಾಧ್ಯಕ್ಷರು ಹೆಚ್ಚಿನ ವಿವರಗಳನ್ನು ಕೊಡಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಯೋಗೇಶ್, ಕೆಎ ಪ್ರಸನ್ನ, ಕೆಎನ್ ಮೂರ್ತಿಗೌಡ, ಎಂಕೆ ಮಲ್ಲೇಶ್ ಸೇರಿದಂತೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.